ಬೇಸಿಗೆ ಬೆಳೆ ಸಿದ್ಧತೆಯ ಕಾಲವಿದು. ಸಹಜವಾಗಿಯೇ ನೀರಿನ ಲಭ್ಯತೆ ಕಡಿಮೆ ಇರುವ ಈ ಸಂದರ್ಭದಲ್ಲಿ ಸೂಕ್ತ ಬೆಳೆಗಳ ಆಯ್ಕೆ ಕೃಷಿಕರ ಮುಂದಿರುವ ಸವಾಲು. ಇಂತಹ ಸಂದರ್ಭದಲ್ಲಿ ಪಾರಂಪರಿಕವಾಗಿ ಬೆಳೆಯುತ್ತಾ ಬಂದಿರುವ ಹೆಚ್ಚು ನೀರು ಬಯಸುವ ಭತ್ತದ ಬೆಳೆಗೆ ಪರ್ಯಾಯವಾಗಿ ಇತರೆ ಬೆಳೆಗಳನ್ನು ಬೆಳೆಯುವುದರಿಂದ ಹೆಚ್ಚಿನ ಆದಾಯ ಪಡೆಯಬಹುದಾಗಿದೆ. ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ನೀರು ಕಡಿಮೆ ಇರೋದ್ರಿಂದ ಕಡಿಮೆ ನೀರು ಬೇಡುವಂಥ ಬೆಳೆಗಳನ್ನು ಮಾತ್ರ ಬೆಳೆಯೋದು ಸೂಕ್ತ. ಜಾಸ್ತಿ ನೀರು ಬೇಕಾಗುವಂಥ ಬೆಳೆಗಳನ್ನು ಬೆಳೆದ್ರೆ ಅದು ಫಲ ಕಮ್ಮಿ ಕೊಡ್ತದೆ. ಆಮೇಲೆ ನಮಗೆ ನೀರಿನ ಒಂದು ಶಾರ್ಟೇಜ್ ಬಂದು 108 ಕೆಲವೊಂದು ಸಮಸ್ಯೆಗಳು ಬರ್ತವೆ. ಜಾಸ್ತಿ ಪ್ರಾಫಿಟ್ ಬರೋದಕ್ಕಿಂತ ಮುಖ್ಯವಾಗಿ ನಮಗೆ ಬೇಕಾಗಿದ್ದೇನೆಂದರೆ ಆ ಒಂದು ಬೇಸಿಗೆಯಲ್ಲಿ ಕಡಿಮೆ ನೀರಿನಲ್ಲಿ ಹೊಂದ್ಕೊಳ್ಳುವಂಥ ಬೆಳೆಗಳನ್ನು ಮಾತ್ರ ಬೆಳೆಯೋದು ಅವಶ್ಯಕತೆ ಇದೆ. ಮುಂಗಾರಿನಲ್ಲಿ ಯಾವ ಬೆಳೆ ಬೆಳೆದಿರ್ತೀವೋ ಆ ಬೆಳೆನ ಬೇಸಿಗೆಯಲ್ಲಿ ತಿರ್ಗಾ ಬೆಳಿಬಾರ್ದು ಅದೇ ಜಮೀನಿನಲ್ಲಿ. ಇದರಿಂದ ಫಲವತ್ತತೆ ಅಥವಾ ಕೀಟಬಾಧೆ ಈ 108 ಕೆಲವೊಂದು ಸಮಸ್ಯೆಗಳಿವೆ. ಫಲವತ್ತತೆ ಕಮ್ಮಿ ಆಗ್ಬೋದು ಅಥವಾ ಕೀಟಬಾಧೆ ಜಾಸ್ತಿ ಆಗ್ಬೋದು, ಹೀಗಾಗ್ತದೆ. ಎರಡನೇದೇನಪ್ಪ ಅಂದರೆ ನೀರಿನ ವಿಷಯ. ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ನಾವು ಕಾಣೋದು ಅಚ್ಚುಕಟ್ಟು ಪ್ರದೇಶದಲ್ಲಿ ಹಾಗೂ ಕೊಳವೆ ವಾಯು ಪ್ರದೇಶದಲ್ಲಿ ನಾವು ಕಾಣ್ಬೋದು. ಅದು ಬಿಟ್ಟರೆ ಮಿಕ್ಕಿದ ಕಡೆ ನಮ್ಮ ಕರ್ನಾಟಕದಲ್ಲಿ ಬೇಸಿಗೆ ಬೆಳೆಯುವಂಥ ಅವಕಾಶಗಳು ಭಾಳ ಕಮ್ಮಿ. ಇವೆರಡೂ ಸಂದರ್ಭದಲ್ಲಿ ನೀರಿನ ಒಂದು ಸೀಮಿತತೆ ಅನ್ನೋದು ನಾವು ನೋಡ್ಬೋದು. ನೀರು ಕಡಿಮೆ ಇದ್ದಾಗ ಯಾವ ಬೆಳೆ ಬೆಳಿಬೇಕು ಅನ್ನುವಂಥ ವಿಷಯ ಬಂದಿರ್ತದೆ. ಜನಸಾಮಾನ್ಯರ ಒಂದು ತಿಳುವಳಿಕೆ ಏನಪ್ಪ ಅಂತಂದರೆ ಭತ್ತ ಬೆಳಿಬೇಕು ಅಂತ. ನೀರು ಕಡಿಮೆ ಇರಬೇಕಾದ್ರೆ ಭತ್ತ ಬೆಳೆಯೋದು ಸೂಕ್ತ ಅಲ್ಲ. ಯಾಕೆ ಅಂದರೆ 1 ಎಕರೆ ಭತ್ತಕ್ಕೆ ಬೇಕಾಗುವ ನೀರು 4-5 ಎಕರೆ ಈ ಬೇರೆ ಒಂದು ಈ ದ್ವಿದಳ ಧಾನ್ಯಗಳು ಅಥವಾ ಅರೆ ನೀರಾವರಿ ಬೆಳೆಗಳನ್ನು ಬೆಳೆಯೋಕ್ಕೆ ಉಪಯೋಗ ಮಾಡಬಹುದು. ಹಾಗಾಗಿ ಆ ನೀರಿನ ಸಮರ್ಥ ಬಳಕೆ ದೃಷ್ಟಿಯಿಂದ ನಾವು ಭತ್ತದ ಬದಲು ಬೇರೆ ಬೇರೆ ಬೆಳೆಗಳನ್ನು ಬೆಳೆಯುವಂಥ ಅವಕಾಶಗಳು ಇದೆ. ಕೃಷಿಕರು ಬೇಸಿಗೆಯಲ್ಲಿ ಭತ್ತದ ಕೃಷಿ ಕೈಗೊಳ್ಳಲೇಬೇಕೆಂದಾದಲ್ಲಿ ಬರಿಗದ್ದೆ ಅಥವಾ ಏರೋಬಿಕ್ ವಿಧಾನ ಹೆಚ್ಚು ಸೂಕ್ತವಾಗಿದ್ದು, ಈ ಪದ್ಧತಿಯಲ್ಲಿ ಕೃಷಿಕರು ಯಾವುದೇ ಕಡಿಮೆ ಅವಧಿಯ ತಳಿಯನ್ನು ಆಯ್ಕೆ ಮಾಡಿಕೊಳ್ಳಬಹುದಾಗಿದೆ. ಭತ್ತ ಬೆಳೆಯಲೇಬೇಕಾದಂಥ ಒಂದು ಸಂದರ್ಭ ಇದ್ದರೆ ಬರಗದ್ದೆ ಭತ್ತ ಅಂತ ಒಂದು ಪದ್ಧತಿ ಇದೆ, ಅಂದರೆ ಏರೋಬಿಕ್ ಭತ್ತ ಅಂತ. ಆ ಏರೋಬಿಕ್ ಭತ್ತದಲ್ಲಿ ಬೆಳೆದರೆ ಅದರ ನೀರಿನ ಒಂದು ಅವಶ್ಯಕತೆ ಕಮ್ಮಿ ಆಗಿಬಿಟ್ಟು ನಾವು ಇರೋ ನೀರನ್ನು ಹೆಚ್ಚಿಗೆ ಸಮರ್ಥವಾಗಿ ಬಳಕೆ ಮಾಡಬಹುದು ಅನ್ನುವಂಥ ವಿಷಯ. ಬರಗದ್ದೆ ಭತ್ತದ ವಿಷಯ ಬಂದಾಗ ಕೆಲವು ಜನರಿಗೆ ಕಲ್ಪನೆ ಇದೆ, ಇದು ಇಂಥದೇ ತಳಿ ಸೂಕ್ತ ಆಗ್ತದೆ, ಉಳಿದ ತಳಿ ಸೂಕ್ತ ಆಗಲ್ಲ ಅನ್ನುವಂಥ ಒಂದು ವಿಷಯ ಇದೆ. ಅದು ತಪ್ಪು. ನಾವು ಯಾವುದೇ ಒಂದು ತಳಿನೂ ಕೂಡ ಬರಗದ್ದೆ ರೂಪದಲ್ಲಿ ಬೆಳಿಬಹುದು. ಆದರೆ ಈ ಒಂದು ಬೇಸಿಗೆ ವಿಷಯಕ್ಕೆ ಬಂದರೆ ನಾವು ಕಡಿಮೆ ಅವಧಿ ಇರುವಂಥ ತಳಿಗಳನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಕಡಿಮೆ ಅವಧಿ ತಳಿಗಳೆಂದರೆ ಅದು ಮಂಗಳ ಆಗಿರ್ಬೋದು, ರಾಶಿ ಆಗಿರ್ಬೋದು, ಬಿಳಿ ಮುಕ್ತಿ ಆಗಿರ್ಬೋದು, ಅಥವಾ KRH1 ಆಗಿರ್ಬೋದು, ಅಥವಾ ಇತ್ತೀಚೆಗೆ ನಮ್ಮ ಒಂದು ಯೂನಿವರ್ಸಿಟಿಯಿಂದ ರಿಲೀಸ್ ಆಗಿರುವಂಥ MAS ವೆರೈಟಿ ಆಗಿರ್ಬೋದು, ಯಾವುದಾದ್ರೂ ಆಗಿರ್ಬೋದು. ಬರಗದ್ದೆ ಭತ್ತ ಬೆಳೆದ್ರೆ ಅದು ನಮಗೆ ಸೂಕ್ತ ಅನ್ನೋದು ಮೊದಲನೇ ಅಂಶ. ಬೇಸಿಗೆಯಲ್ಲಿ ಭತ್ತಕ್ಕೆ ಪರ್ಯಾಯವಾಗಿ ದ್ವಿದಳ ಧಾನ್ಯಗಳಾದ ಅವರೆ, ಉದ್ದು, ಹಲಸಂದೆ, ಹೆಸರು ಬೆಳೆಗಳನ್ನು ಯಶಸ್ವಿಯಾಗಿ ಬೆಳೆಯಬಹುದಾಗಿದ್ದು, ಇವುಗಳಿಂದ ಕಡಿಮೆ ನೀರಿನಲ್ಲಿ ಅಲ್ಪಾವಧಿಯಲ್ಲಿ ಹೆಚ್ಚಿನ ಇಳುವರಿ ಪಡೆಯಬಹುದಲ್ಲದೆ ಮುಂಬರುವ ಮುಂಗಾರು ಬೆಳೆಗೆ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಬಹುದಾಗಿದೆ. ಭತ್ತಕ್ಕೆ ಪರ್ಯಾಯವಾಗಿ ನಾವು ಬೇರೆ ಏನು ಬೆಳಿಬಹುದು ಅನ್ನುವಂಥ ವಿಷಯ ಬಂದರೆ ಅದರಲ್ಲಿ ದ್ವಿದಳ ಧಾನ್ಯಗಳು ಕಾಣ್ತವೆ ನಮಗೆ ಮುಖ್ಯವಾಗಿ. ಅದು ಅವರೆ ಆಗಿರ್ಬೋದು, ಅಲಸಂದೆ ಆಗಿರ್ಬೋದು, ಉದ್ದು ಆಗಿರ್ಬೋದು, ಅಥವಾ ಹೆಸರಾಗಿರ್ಬೋದು. ಈ 4ರಲ್ಲಿ ಯಾವುದಾದ್ರೂ ಒಂದು ನಮಗೆ ದ್ವಿದಳ ಧಾನ್ಯ ಬೆಳೆದರೆ ಅದು ಸೂಕ್ತ. ಯಾಕೆ ಅಂದರೆ ಅದಕ್ಕೆಲ್ಲ ಬೇಕಾಗುವಂಥ ಅವಧಿ ಬಹಳ ಕಮ್ಮಿ, 2ರಿಂದ 2.5 ತಿಂಗಳಲ್ಲಿ ನಮಗೆ ಅದು ಫಸಲು ಕೊಟ್ಬಿಡ್ತದೆ. ನೀರಿನ ಒಂದು ಅವಶ್ಯಕತೆಯೂ ಬಹಳ ಕಮ್ಮಿ ಇರ್ತದೆ. 4 ಅಥವಾ 5 ನೀರು ಕೊಟ್ಬಿಟ್ರೆ ಅದು ಚೆನ್ನಾಗಿ ಬಂದೇ ಬರ್ತದೆ. ಸಾಮಾನ್ಯವಾಗಿ ರೈತರು ಇನ್ನೂ ಒಂದು ಹೋಲಿಕೆ ಮಾಡ್ತಾರೆ. ಏನಪ್ಪ ಅಂದರೆ ಈ ದ್ವಿದಳ ಧಾನ್ಯ ಬೆಳೆದರೆ ನಮಗೆ ಲಾಭ ಕಮ್ಮಿ, ಈ ಭತ್ತ ಬೆಳೆದರೆ ನಮಗೆ ಜಾಸ್ತಿ ಲಾಭ ಅನ್ನುವಂಥ ಒಂದು ಅಭಿಪ್ರಾಯದಲ್ಲಿದ್ದಾರೆ. ಅದು ತಪ್ಪು. ಯಾಕೆಂದರೆ 1 ಎಕರೆ ಭತ್ತಕ್ಕೆ ಬೇಕಾಗುವಷ್ಟು ನೀರಿನಲ್ಲಿ ನಾವು 5 ಎಕರೆಯನ್ನು ದ್ವಿದಳ ಧಾನ್ಯ ಬೆಳಿಬಹುದು. ಹಾಗಿರಾಗ ಆ 5 ಎಕರೆಯಿಂದ ಬರುವಂಥ ದ್ವಿದಳ ಧಾನ್ಯದ ಫಸಲು ಏನಿದೆಯಲ್ಲ ಅದಕ್ಕೆ ಹೋಲಿಸಿದರೆ ಈ ಭತ್ತದಿಂದ ಬರುವಂಥ ಲಾಭ ಕಮ್ಮಿ ಆಗ್ತದೆ.
ಸುಮಾರು ಒಂದು ಎಕರೆಗೆ ಒಂದು 40-50 ಸಾವಿರ ರೂಪಾಯಿ ಭತ್ತದಿಂದ ಬಂದರೆ, ಈಗ ನಾವು 5 ಎಕರೆ ನಾವು ದ್ವಿದಳ ಧಾನ್ಯ ಯಾವ್ದಾದ್ರು ಬೆಳೆದ್ರೆ ಅದು ಸಾಮಾನ್ಯವಾಗಿ 70-75 ಸಾವಿರ ರೂಪಾಯಿ ತನಕ ನಮಗೊಂದು ಇನ್ಕಮ್ ಬರುವಂಥ ಒಂದು ಚಾನ್ಸಸ್ ಇದೆ. ಹಾಗಾಗಿ ನಾವು ದ್ವಿದಳ ಧಾನ್ಯ ಬಗ್ಗೆ ಹೆಚ್ಚಿಗೆ ಒತ್ತು ಕೊಡಬೇಕು. ಎರಡನೇದು ಮಹತ್ವದ ವಿಷಯ ಏನಪ್ಪ ಅಂದರೆ, ದ್ವಿದಳ ಧಾನ್ಯ ನೀವು ಯಾವಾಗ ಉಪಯೋಗ ಮಾಡ್ತೀರೋ ಆವಾಗ ಭೂಮಿಯ ಫಲವತ್ತತೆ ಹೆಚ್ಚಾಗ್ತದೆ. ಈಗ ಮುಂದೆ ಬರುವಂಥ ಮುಂಗಾರಿನ ಫಸಲಿನ ಒಂದು ಹೆಚ್ಚು ಆಗುವಂಥ ಅವಕಾಶ ಅದಕ್ಕೆ ಜಾಸ್ತಿ ಇದೆ. ಯಾಕಂದರೆ ಈ ಸಾರಜನಕ ಇಲ್ಲಿ ಸಂಗ್ರಹ ಆಗಿರೋದ್ರಿಂದ ದ್ವಿದಳ ಧಾನ್ಯ ಬೆಳೆದಾಗ ಅದರಿಂದ ನಮಗೆ ಮುಂದಿನ ಬೆಳೆಗೆ ಬಹಳ ಅನುಕೂಲ ಆಗ್ತದೆ ಅನ್ನೋದು ಎರಡನೇದು. ಮೂರನೇ ಮಹತ್ವದ ವಿಷಯ ಏನಂದರೆ, ಅದೇ ಬೆಳೆನ ಅದೇ ಜಾಗದಲ್ಲಿ ತಿರ್ತಿರ್ಗಾ ಬೆಳೆದ್ರಿಂದ ನಮಗೆ ಕೀಟಬಾಧೆ ಜಾಸ್ತಿ ಆಗ್ತಿರೋದ್ರಿಂದ ಆ ಕೀಟಬಾಧೆನ ನಾವು ಕಡಿಮೆ ಮಾಡೋಕ್ಕೆ, ಹತೋಟಿ ಮಾಡೋಕ್ಕೆ ಇದು ಒಂದು ಅನುಕೂಲ ಅಂತ ಒಂದು ಅಭಿಪ್ರಾಯ. ಅಲಸಂದೆ ವಿಷಯಕ್ಕೆ ಬಂದರೆ ಕೆಲವೊಂದು ಅಲ್ಪಾವಧಿ ತಳಿಗಳು, ಅಲಸಂದಿನಲ್ಲಿ ಸುಮಾರು ಒಂದು 100 ದಿವಸದಲ್ಲಿ ಮಗುವಂಥ 110 ದಿವಸದಲ್ಲಿ ಮಗುವಂಥ ಬೇಕಾದಷ್ಟು ತಳಿಗಳಿವೆ. ಅದರಲ್ಲಿ C152 ಇದೆ, KBC 1, 2 ಇದೆ. ಹಾಗಾಗಿ ಈಗ ನಮ್ಮ ಹೆಸರಿನ ವಿಷಯಕ್ಕೆ ಬಂದರೆ ಪೂಸಾ ಬೈಸಾಖಿ ಇದೆ, PS16 ಇದೆ. ಆಮೇಲೆ ಉದ್ದಿನ ವಿಷಯಕ್ಕೆ ಬಂದರೆ ಈ K3 ಇದೆ, T9 ಇದೆ. ಆಮೇಲೆ ನಮ್ಮ ಒಂದು ಅವರೇ ವಿಷಯಕ್ಕೆ ಬಂದರೆ HA3, HA4 ಅಂತಿದೆ. ಈ ಥರ ಎಲ್ಲ ತಳಿಗಳು ನಮಗೆ ಅಲ್ಪಾವಧಿ ಪೀರಿಯಡ್ನಲ್ಲಿ ನಮಗೆ ಲಭ್ಯ ಆಗ್ತಿದ್ದು, ನೀರಿನ ಬಳಕೆ ಭಾಳ ಕಮ್ಮಿ ಆಗ್ತಿದ್ದು, ಇಳುವರಿ ಜಾಸ್ತಿ ಕೊಡುವಂಥ ಒಂದು ಅವಕಾಶಗಳು ಇದಕ್ಕೆ ಜಾಸ್ತಿ ಇದೆ. ಹೀಗಾಗಿ ರೈತರು ಬೇಸಿಗೆನಲ್ಲಿ ಸಾಮಾನ್ಯವಾಗಿ ಈ ಭತ್ತದ ಬದಲಾಗಿ ಈ ಒಂದು ದ್ವಿದಳ ಧಾನ್ಯ ಬೆಳೆಯೋದು ಬಹಳ ಅವಶ್ಯಕತೆ ಇದೆ. ಅವರ ಭೂಮಿ ಫಲವತ್ತತೆ ದೃಷ್ಟಿಯಿಂದ ಹಾಗೂ ಹೆಚ್ಚಿನ ಒಂದು ಇಳುವರಿ ದೃಷ್ಟಿಯಿಂದ, ಹೆಚ್ಚಿನ ಒಂದು ಲಾಭ ದೃಷ್ಟಿಯಿಂದ. ದ್ವಿದಳ ಧಾನ್ಯಗಳಲ್ಲದೆ ಬೇಸಿಗೆಯಲ್ಲಿಯೂ ಉತ್ತಮ ಇಳುವರಿ ನೀಡಬಲ್ಲ ಎಣ್ಣೆಕಾಳು ಬೆಳೆಗಳಾದ ಶೇಂಗಾ ಮತ್ತು ಸೂರ್ಯಕಾಂತಿ ಬೆಳೆಗಳನ್ನು ಕೃಷಿಕರು ಆಯ್ಕೆ ಮಾಡಿಕೊಳ್ಳಬಹುದಾಗಿದೆ. ಅನೇಕ ಒಂದು ನೀರಾವರಿ ಪ್ರದೇಶದಲ್ಲಿ ಇತ್ತೀಚೆಗೆ ನಾವು ಈ ಸೂರ್ಯಕಾಂತಿ ಬೆಳೆಯೋದನ್ನು ನೋಡ್ತಾ ಇದ್ದೀವಿ. ಸೂರ್ಯಕಾಂತಿ ಕೂಡ ಅಲ್ಪಾವಧಿಯಲ್ಲಿ ಬರುವಂಥ ಒಂದು ಮಹತ್ವದ ಬೆಳೆ. ಅದಕ್ಕೂ ಕೂಡ ನಮಗೆ ನೀರಾವರಿನಲ್ಲಿ ನೀರಿನ ನೀರಿನ ಬೇಡಿಕೆ ಕಡಿಮೆ ಆಗಿಬಿಟ್ಟು ಕೂಡ ಜಾಸ್ತಿ ಇಳುವರಿ ಕೊಡುವಂಥ ಒಂದು ಬೆಳೆ ಅಂತ ಹೇಳ್ಬೋದು. ಸೂರ್ಯಕಾಂತಿ ಆಗ್ಬೋದು ಅಥವಾ ಶೇಂಗಾ ಆಗ್ಬೋದು. ಈ ಎಣ್ಣೆಕಾಳುಗಳಲ್ಲಿ ಇವೆರಡು ನಮಗೆ ಬೇಸಿಗೆಯಲ್ಲಿ ಬೆಳೆಯುವಂಥ ಒಂದು ಮುಖ್ಯವಾದ ಒಂದು ಬೆಳೆಗಳು ಅಂತ ಅನಿಸ್ತದೆ. ಈಗ ಸಾಮಾನ್ಯವಾಗಿ ರೈತರು ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ ಅಂದರೆ, ಸೂರ್ಯಕಾಂತಿನಲ್ಲಿ ಅದಕ್ಕೆ ನಮಗೆ ಆಳಿನ ಖರ್ಚು ಕಮ್ಮಿ, ಹೀಗಾಗಿ ನಮಗೆ ಭಾಳ ಸುಲಭವಾಗಿ ಅದನ್ನು ಬೆಳಿಬಹುದು ಅಂತ ಅಂದ್ಕೊಂಡಿರ್ತಾರೆ. ಅದು ಭಾಳ ಸೂಕ್ತನೂ ಇದೆ. ಯಾಕೆ ಅಂತಂದರೆ, ಅದರಲ್ಲಿ ಒಂದು ಸಲ ನಾವು ಬಿತ್ತನೆ ಮಾಡಿಬಿಟ್ರೆ ಈ ಬೇಸಿಗೆನಲ್ಲಿ ನಾವು ಸಾಮಾನ್ಯವಾಗಿ ಕಳೆ ಪ್ರಾಬ್ಲಮ್ ಕಾಣೋದಿಲ್ಲ. ಆಮೇಲೆ ಸರಿಯಾದ ರೂಪದಲ್ಲಿ ನಮಗೆ ಒಂದು ಗೊಬ್ಬರ ಸಿಕ್ಬಿಟ್ರೆ ಅದಕ್ಕೆ ನಿಜವಾಗ್ಲೂ ಯಾವ ಥರದ ಒಂದು ನಮಗೆ ಕೇರ್ ಅವಶ್ಯಕತೆ ಇಲ್ಲ. ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಕೀಟಬಾಧೆನೂ ಭಾಳ ಕಮ್ಮಿ ಇರ್ತದೆ. ಆದರೆ ಸೂರ್ಯಕಾಂತಿನಲ್ಲಿ ಒಂದೇ ಒಂದು ಮುಖ್ಯ ಸಮಸ್ಯೆ ಏನಂತಂದರೆ, ಹೂವಿನ ಎಲ್ಲ ಭಾಗದಲ್ಲಿ ಕೂಡ ನಮಗೆ ಕಾಳು ಕಟ್ಟದಿರುವಂಥ ಒಂದು ಕೆಲವೊಂದು ಸಂದರ್ಭ ಕಾಣ್ತಾ ಇದ್ದೀವಿ. ಅದಕ್ಕೆ ರೈತರು ಒಂದು ಮುಂಜಾಗ್ರತೆ ವಹಿಸ್ಬೇಕೇನಪ್ಪ ಅಂದರೆ, ಅದು ಹೂ ಬಿಡುವಂಥ ಸಮಯದಲ್ಲಿ ಸಾಮಾನ್ಯವಾಗಿ ಒಂದು 8-10 ದಿವಸ ಮಟ್ಟಿಗೆ ಪ್ರತಿ ದಿವಸ ಬೆಳಗ್ಗೆ ಬಂದು ಒಂದು ಸಣ್ಣದೊಂದು ಬಟ್ಟೆ ತೊಗೊಂಡು ಅದನ್ನು ಇಡೀ ಒಂದು ಹೂವಿನ ಮೇಲೆ ಒಂದು ಸ್ವಲ್ಪ ಸಣ್ಣಾಗಿ ಆಡಿಸಿಬಿಟ್ರೆ ಅದು ಕಾಳು ಕಟ್ಟೋದಕ್ಕೆ ಅನುಕೂಲ ಆಗ್ತದೆ ಅನ್ನೋ. ಇದಕ್ಕೆ ನಾವು ಕೃತಕ ಪರಾಗಸ್ಪರ್ಶ ಅಂತಲೂ ನಾವು ಹೇಳ್ತೀವಿ. ಸೂರ್ಯಕಾಂತಿಯ ತಳಿಗಳ ವಿಷಯಕ್ಕೆ ಬಂದರೆ ಈ KBS 44 ಅಂತದೆ, KBS 46 ಅಂತಿದೆ. ಈಗ ಕೆಲವೊಂದು ಮಾಡರ್ನ್ ಅಂತ ಒಂದು ವೆರೈಟಿ ಇದೆ. ಇವೆಲ್ಲ ಅಲ್ಪಾವಧಿನಲ್ಲಿ ಸುಮಾರು ಒಂದು 110-120 ದಿವಸದೊಳಗೆ ಬರುವಂಥದ್ದು. ಇದರ ನಂತರ ಈ ಶೇಂಗಾ ಅನ್ನೋದು ನಮ್ಮ ಒಂದು ಕರ್ನಾಟಕದ ಒಂದು ಮಹತ್ವದ ಒಂದು ಬೆಳೆ. ಈ ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಸುಮಾರು ಪ್ರದೇಶದಲ್ಲಿ ಬೇಸಿಗೆಯಲ್ಲಿ ಶೇಂಗಾ ಬೆಳೆಯುವಂಥ ಒಂದು ಅವಕಾಶಗಳಿದೆ. ಶೇಂಗಾ ತಳಿಗಳಲ್ಲಿ ಬಂದಾಗ ನಮಗೆ ಬೇಸಿಗೆಗೆ ಸೂಕ್ತ ಆಗೋದು TMV2 ಒಂದು, ಇನ್ನೊಂದು ICGS 11 ಅಂತಂದು. ಇವು ಎರಡು ತಳಿಗಳು ಅಲ್ಪಾವಧಿ ತಳಿಗಳು, ಆಮೇಲೆ ಬೇಸಿಗೆಗೆ ಸೂಕ್ತ ಆಗುವಂಥವು. ಈ ಶೇಂಗಾ ವಿಷಯಕ್ಕೆ ಬಂದರೆ ಸಾಮಾನ್ಯವಾಗಿ ರೈತರಿಗೆ ಒಂದು ತಿಳಿಸ್ಬೇಕಾದಂಥ ವಿಷಯ ಏನಪ್ಪ ಅಂತಂದರೆ, ಶೇಂಗಾಗೆ ನಾವು ಕಂಪಲ್ಸರಿ ನಾವು ಜಿಪ್ಸಮ್ ಕೊಡಬೇಕಾದ್ದು ಭಾಳ ಮಹತ್ವದಿದೆ. ಯಾಕೆಂದರೆ ನಮ್ಮ ಒಂದು ಜಮೀನಿನಲ್ಲಿ ಶೇಂಗಾಗೆ ಬೇಕಾಗುವಷ್ಟು ಕ್ಯಾಲ್ಸಿಯಮ್ಮು ಒದಗಿಸುವಂಥ ಶಕ್ತಿ ಇರೋದಿಲ್ಲ. ಹಾಗಾಗಿ ನಾವು ಜಿಪ್ಸಮನ್ನು ಕೊಡಲೇಬೇಕಾಗ್ತದೆ. ಎಕರೆಗೆ 200 kg ನಾವು ಜಿಪ್ಸಮನ್ನು ಕೊಡಲೇಬೇಕಾಗ್ತದೆ. ಇದು ಜಿಪ್ಸಮ್ ಕೊಡುವಂಥ ಪದ್ಧತಿ ಏನಪ್ಪ ಅಂತಂದರೆ, ಭೂಮಿ ಹದ ಮಾಡುವ ಲೆಕ್ಕ
ಭೂಮಿ ಕಂಪ್ಲೀಟ್ ಹದ ಮಾಡಿ ಈಗೇನು ಬಿತ್ತನೆ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಅದಕ್ಕಿಂತ ಮುಂಚೆ ಏನು ನಾವು ರಸಗೊಬ್ಬರ ಕೊಡ್ತೀವಿ, ರಸಗೊಬ್ಬರದ ಜೊತೆಗೆ ಕೊಡಬಹುದು. ಇದು ಮೊದಲನೇದು. ಇದು ತಪ್ಪಿದರೆ ಅಕಸ್ಮಾತ್ ಆಗದೇ ಇದ್ದರೆ 30 ದಿವಸ ಒಳಗಾಗಿ ಅದನ್ನು ಕೊಡಬೇಕು. ಜಿಪ್ಸಮ್ ಯಾವತ್ತಾದ್ರು ಕಂಪ್ಲೀಟ್ ಹುಡಿಯಾಗಿರಬೇಕು, ಅದು ಮಣ್ಣಿನ ಜೊತೆಗೆ ಸರಿಯಾಗಿ ಬೆರೆತ್ಕೋಬೇಕು, ಆವಾಗ ಅದರಿಂದ ಲಾಭ ಆಗ್ತದೆ ಅನ್ನುವಂಥ ವಿಷಯ. ಈಗ ಶೇಂಗಾ ಆಗಲಿ ಅಥವಾ ಸೂರ್ಯಕಾಂತಿ ಆಗಲಿ ಒಂದು ಬೇಸಿಗೆನಲ್ಲಿ 4ರಿಂದ 5 ಸಲ ನಾವು ನೀರು ಕೊಟ್ಬಿಟ್ರೆ ಸಾಕಾಗುತ್ತೆ. ಹಾಗಾಗಿ ಈ ಒಂದು ಬೋರ್ವೆಲ್ ಪ್ರದೇಶದಲ್ಲಿ ಅಥವಾ ಈವನ್ ನಮ್ಮ ಒಂದು ಅಚ್ಚುಕಟ್ಟು ಪ್ರದೇಶದಲ್ಲಿ ಎಲ್ಲಿ ನೀರು ಕಡಿಮೆ ಇರ್ತದೋ ಆ ಪ್ರದೇಶದಲ್ಲಿ ಇದು ಭಾಳ ಸೂಕ್ತ ಆಗುವಂಥ ಒಂದು ಬೆಳೆ. ಒಟ್ಟಿಗೆ ಏನಪ್ಪ ಅಂತಂದರೆ, ನಾವು ಬೇಸಿಗೆನಲ್ಲಿ ಜನವರಿನಲ್ಲಿ ನಾವು ಬಿತ್ತನೆ ಮಾಡಿದರೆ ಸುಮಾರು ಮಾರ್ಚ್ ಏಪ್ರಿಲ್ ಒಳಗಾಗಿ ನಮಗೆ ಹಾರ್ವೆಸ್ಟ್ ಆಗಿರಬೇಕು ಅನ್ನುವಂಥ ಒಂದು ಉದ್ದೇಶ ಇಟ್ಟುಕೊಂಡು ಬೇಸಿಗೆ ಬೆಳೆಯನ್ನು ನಾವು ಆರಿಸಬೇಕಾಗ್ತದೆ. ಈಗ ನಾನು ಹೇಳಿರುವಂಥ ಎಲ್ಲ ಬೆಳೆಗಳು ಸುಮಾರು ಜನವರಿಯಿಂದ ಫೆಬ್ರವರಿಗೆ ನಾವು ಸೋಯಿಂಗ್ ಮಾಡಬಹುದು. ಸುಮಾರು ಮಾರ್ಚ್ ಎಂಡು ಅಥವಾ ಏಪ್ರಿಲ್ ಒಳಗಾಗಿ ಹಾರ್ವೆಸ್ಟ್ ಮಾಡುವಂಥ ಒಂದು ಅವಕಾಶಗಳಿದೆ. ಈಗ ಉದಾಹರಣೆಗೆ ಮೆಕ್ಕೆಜೋಳ ಅಥವಾ ಭತ್ತ ಈ ಬೆಳೆ ಹೋಲಿಸಿದರೆ ಇದರಲ್ಲಿ ನಮಗೆ ಬೇಸಿಗೆನಲ್ಲಿ ಈ ಬೆಳೆಗಳಲ್ಲಿ ನಮಗೆ ಹೆಚ್ಚು ಇಳುವರಿ ಬರ್ತದೆ, ಹೆಚ್ಚಿನ ಲಾಭ ತಂದು ಕೊಡ್ತದೆ, ನೀರು ಕಡಿಮೆ ಕೇಳ್ತದೆ. ಹಾಗಾಗಿ ನಾವಂಥ ಅಂಥ ಬೆಳೆಗಳನ್ನು ನಾವು ಸೆಲೆಕ್ಟ್ ಮಾಡಬೇಕಾಗ್ತದೆ. ಬೇಸಿಗೆಯಲ್ಲಿ ಬರಿಗದ್ದೆ ಭತ್ತದ ಕೃಷಿ ಕೈಗೊಳ್ಳುವಾಗ ಕೃಷಿಕರು ಸೂಕ್ತ ಬೇಸಾಯ ಕ್ರಮಗಳನ್ನು ಅನುಸರಿಸಬೇಕಾಗುತ್ತದೆ. ಬರಗದ್ದೆ ಭತ್ತದಲ್ಲಿ ನಿಜವಾಗ್ಲೂ ಸಸಿ ಮಡಿ ಮಾಡೋ ಅವಶ್ಯಕತೆಯೂ ಬೀಳೋದಿಲ್ಲ. ಹಾಗಾಗಿ ಜನವರಿ ಎಂಡೊಳಗಾಗಿ ನಾವು ಡೈರೆಕ್ಟಾಗಿ ನೇರವಾಗಿ ಬಿತ್ತನೆ ಮಾಡಿದರೆ ಸಾಕು. ಬರಗದ್ದೆ ಭತ್ತ 30 ಸೆಂಟಿಮೀಟರ್ 30 ಅಂದರೆ 1 ಅಡಿ ಅಂತರದಲ್ಲಿ ಬೆಳೆಯುವಂಥ ಒಂದು ಭತ್ತ. ಹಾಗಾಗಿ ಅದಕ್ಕೆ ನಾವು ಒಂದು ಸಾಲು ಹೊಡ್ಕೊಂಡು ನಾವು 1 ಅಡಿ ಸಾಲನ್ನು ಹೊಡ್ಕೊಂಡು ಒಂದೊಂದು ಸಾಲಿನಲ್ಲೂ ಕೂಡ 1 ಅಡಿಗೆ ಒಂದೊಂದು ಕಾಳು ಇಟ್ಕೊಂಡು ಹೋಗುವಂಥ ಒಂದು ಅವಶ್ಯಕತೆ ಬೀಳ್ತದೆ. ಒಂದು ಗುಣಿಗೆ 2-3 ಬೀಜ ಇಟ್ಟರೂ ಕೂಡ ಕೊನೆಗೆ ಒಂದೇ ಉಳಿಸ್ಬೇಕಾದ ಅವಶ್ಯಕತೆ ಇದೆ. ಇದು ನಮ್ಮ ಒಂದು ಭತ್ತದ ವಿಷಯಕ್ಕೆ. ಒಟ್ಟಾರೆ ಬೇಸಿಗೆಯಲ್ಲಿ ಕೃಷಿಕರು ಕೇವಲ ಹೆಚ್ಚಿನ ಲಾಭಾಂಶ ಗಳಿಸುವ ಉದ್ದೇಶದಿಂದ ಹೆಚ್ಚು ನೀರು ಬಯಸುವ ಬೆಳೆಗಳಿಗೆ ಮೊರೆ ಹೋಗದೆ ಕಡಿಮೆ ನೀರಿನಲ್ಲಿ ಅಲ್ಪಾವಧಿಯಲ್ಲಿ ಬೆಳೆಯುವ ಬೆಳೆಗಳನ್ನು ಆಯ್ಕೆ ಮಾಡಿಕೊಳ್ಳುವ ಮೂಲಕ ಉತ್ಪಾದನೆ ಹಾಗೂ ಆರ್ಥಿಕ ಸುಸ್ಥಿರತೆಯನ್ನು ಕಾಯ್ದುಕೊಳ್ಳಬಹುದಾಗಿದೆ. ಬೇಸಿಗೆ ಬೆಳೆ ನಿರ್ಧಾರ ಮಾಡಬೇಕಾದ್ರೆ ನಮಗೆ ಭೂಮಿಯ ಫಲವತ್ತತೆ, ಆಮೇಲೆ ನಮ್ಮ ಒಂದು ಇಳುವರಿ, ಆಮೇಲೆ ಲಾಭ, ಆಮೇಲೆ ಈ ರೋಗ ರುಜಿನ ಅಥವಾ ಕೀಟಗಳ ಬಾಧೆ, ಇವೆಲ್ಲ ಅಂಶಗಳನ್ನು ಸೇರ್ಕೊಂಡ್ಬಿಟ್ಟು ನಾವು ಬೇಸಿಗೆ ಬೆಳೆಯನ್ನು ಒಂದು ಸೆಲೆಕ್ಟ್ ಮಾಡುವಂಥ ಪ್ರಸಂಗ ಇರ್ತದೆ. ಅಲ್ಪಾವಧಿ ಬೆಳೆಗಳಾದ ಈ ಒಂದು ಶೇಂಗಾ ಆಗಲಿ ಅಥವಾ ಸೂರ್ಯಕಾಂತಿ ಆಗಲಿ ಅಥವಾ ಬೇರೆ ಬೇರೆ ದ್ವಿದಳ ಧಾನ್ಯಗಳಾಗಲಿ ಅಥವಾ ಬರಗದ್ದೆ ಭತ್ತ ಆಗಲಿ, ಇವನ್ನೆಲ್ಲ ಸೆಲೆಕ್ಟ್ ಮಾಡುವಂಥ ಅವಕಾಶ ಇದೆ. ಯಾವುದೇ ಕಾರಣಕ್ಕೂ ದೀರ್ಘಾವಧಿ ಬೆಳೆಯನ್ನು ಉಪಯೋಗ ಮಾಡಬಾರ್ದು ಅನ್ನೋ ವಿಷಯ. ರಾಗಿ, ನವಣೆ, ಸಾಮೆ, ಸಜ್ಜೆ, ಬರಗು, ಹಾರಕ ಮುಂತಾದ ಕಿರುಧಾನ್ಯಗಳು ತುಂಬ ಪೌಷ್ಟಿಕ ಆಹಾರ ಬೆಳೆಗಳಾಗಿದ್ದು ಇವುಗಳನ್ನು ಸಿರಿಧಾನ್ಯಗಳೆಂದೇ ಕರೆಯಲಾಗುತ್ತದೆ. ಕಡಿಮೆ ನೀರು, ಕಡಿಮೆ ಫಲವತ್ತತೆ ಇರುವಂಥ ಪ್ರದೇಶದಲ್ಲೂ ಕೂಡ ಇವು ಚೆನ್ನಾಗಿ ಬೆಳೆಯಬಲ್ಲಂಥ ಬೆಳೆಗಳು. ಹವಾಮಾನ ವೈಪರೀತ್ಯ ಹಾಗೂ ಮಳೆಯ ಅನಿಶ್ಚಿತತೆ ಕಾಡಿದರೂ ಸಹ ಉತ್ತಮವಾಗಿ ಬೆಳೆದು ರೈತರಿಗೆ ಕನಿಷ್ಠ ಆದಾಯವನ್ನಂತೂ ಇವು ತಂದುಕೊಡುತ್ತವೆ. ಇವುಗಳ ಉತ್ಪಾದನಾ ವೆಚ್ಚ ಕೂಡ ಕಡಿಮೆ ಎಂದೇ ಹೇಳಬಹುದು. ಕೇವಲ ಲಾಭವನ್ನ ಪಡೆಯಲು ಮಾತ್ರ ಗಮನ ಕೊಡದೆ ಪೌಷ್ಟಿಕ ಆಹಾರ ಬೆಳೆಯುವತ್ತಲೂ ಗಮನ ಕೊಟ್ಟು ಆಹಾರ ಭದ್ರತೆಗೆ ತಮ್ಮದೇ ರೀತಿಯಲ್ಲಿ ಕೊಡುಗೆಯನ್ನ ನೀಡುತ್ತಿದ್ದಾರೆ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಕಟಗಿನಹಳ್ಳಿ ಗ್ರಾಮದ ರೈತರಾದ ಮಲ್ಲಪ್ಪನವರು. ತಮ್ಮ 4 ಎಕರೆ ಜಮೀನಿನಲ್ಲಿ ಉತ್ತಮ ಗುಣಮಟ್ಟದ ಸಜ್ಜೆಯನ್ನ ಇವರು ಬೆಳೆದಿದ್ದಾರೆ. ನಮಗೆ ನೀರಿಲ್ಲ, ಸರಿಯಾಗಿ ಮಳೆ ಆಗೋದಿಲ್ಲ, ಒಂದು ಸಲ ಆಗದ ಒಂದು ಸಲ ಹೋಗುತ್ತೆ. ಇದನ್ನು ಹಾಕಿದರೆ ಸ್ವಲ್ಪ ನಮಗೆ ಕೈಗೆ ಸಿಗುತ್ತೆ. ಬೇರೆ ಪೀಕ್ ಹಾಕಿದರೆ ನಮಗೆ ಕೈಗೆ ಸಿಗೋದಿಲ್ಲ. ಹಾಗೆ ಇದನ್ನು ಹಾಕೋದು ನಾವು ಇದಕ್ಕೆ ಬೇಸಾಯ ಮಾಡಬೇಕು. ರಂಟಿ ಹೊಡೆದು ಹರಗುವುದು ಎಲ್ಲ ಮಾಡಿ ಬಿತ್ತಬೇಕು. ಗೊಬ್ಬರ ತರಬೇಕು, ಬೀಜ ತರಬೇಕು, ಎಲ್ಲ ತಂದು ಆಳ ಮಾಡಿ ಮತ್ತು ಬೀಜ ಹಾಕಿ ಮತ್ತು ಅದಕ್ಕೆ ಕಳೆ ಕಸ ತೆಗಿಬೇಕು, ಮತ್ತು ಗೊಬ್ಬರ ಕಟ್ಟಬೇಕು,
ಮತ್ತು ಅದನ್ನು ಕೊಯ್ಬೇಕು, ಗೂಡು ಹಾಕಬೇಕು, ಅದನ್ನು ತೆನಿ ಮುರಿಬೇಕು, ಮಿಷನ್ಗೆ ಹಾಕ್ಸ್ಬೇಕು, ಮೇವು ಹೊತ್ತಟ್ಟೆ ಕಾಳು ಹೊತ್ತಟ್ಟೆ ಮಿಷನ್ಗೆ ಹಾಕ್ಸಿ ಮತ್ತು ಮಾರಾಟ ಮಾಡಬೇಕು. ಬೇರೆ ಬೆಳೆ ಬೆಳೀಲಿಕ್ಕೆ ಸರಿಯಾಗಿ ಮಳೆ ಆಗೋದಿಲ್ಲಲ್ಲ, ಹಾಗೆ ಇದು ಸ್ವಲ್ಪ ಕಮ್ಮಿ ಮಳೆ ಆದರೂ ಇದು ಬರುತ್ತೆ ಪೀಕು. ಬೇರೆ ಬೆಳೆ ಬರೋದಿಲ್ಲ, ಒಣಗಿ ಹೋಗುತ್ತೆ. ಸುಮಾರು 6 ಎಕರೆ ಜಮೀನು ಹೊಂದಿರುವ ಮಲ್ಲಪ್ಪನವರು ಸಜ್ಜೆ ಬೆಳೆಯುವುದು ಮಾತ್ರವಲ್ಲದೆ ಜೋಳ, ಗೋಧಿ, ಶೇಂಗಾ ಮುಂತಾದ ಬೆಳೆಗಳನ್ನು ಸಹ ಬೆಳೆಯುತ್ತಾರೆ. ತಾವು ಬೆಳೆದಂಥ ಉತ್ಪನ್ನವನ್ನು ಸಮೀಪದ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವುದರ ಜೊತೆಗೆ ತಮ್ಮ ಮನೆ ಬಳಕೆಗೂ ಉಪಯೋಗಿಸಿಕೊಳ್ಳುತ್ತಾರೆ. ನಾವು ಒಂದು ಸ್ವಲ್ಪ ತಿನ್ನಲಿಕ್ಕೆ ಮತ್ತು ದನಕ್ಕೆ ಕುಚಲಿ ಇಡಲಿಕ್ಕೆ ಅದಕ್ಕೆ ಇದಕ್ಕೆ ಇಟ್ಕೊಂಡು ಮತ್ತು ಮಾರಾಟ ಮಾಡೋದು ನಾವು. ಸಜ್ಜೆಯನ್ನು ಬೆಳೆಯುವುದರಿಂದ ಕೇವಲ ಧಾನ್ಯ ದೊರೆಯುವುದು ಮಾತ್ರವಲ್ಲದೆ ಪಶುಗಳಿಗೆ ಗುಣಮಟ್ಟದ ಮೇವು ಕೂಡ ದೊರೆಯುತ್ತದೆ ಎನ್ನುತ್ತಾರೆ ಮಲ್ಲಪ್ಪನವರು. ಇದು ಹೂಬು, ಅದು ಚಜ್ಜಿ ಅಂದು ಅದು ಕಣಿಕಿ, ಮತ್ತು ಅದು ಮೇವು, ಅದು ದನಕ್ಕೆ ಹಾಕುತ್ತೆ. ಸಾಕಾಗೋದಿಲ್ಲ, ಮತ್ತೆ ನಾವು ಕೊಂಡ್ಕೊತೀವಿ. ಮತ್ತೆ ಕಮ್ಮಿ ಬಿದ್ದರೆ ದನ ಭಾಳ ಇದ್ದರೆ ಕೊಂಡ್ಕೊತೀವಿ, ಸ್ವಲ್ಪ ಇದ್ದರೆ ಅದು ಸಾಕಾಗುತ್ತೆ. ಒಂದು ಎಕರೆದಿಂದ ಒಂದು 10,000 ರೂಪಾಯಿ ಖರ್ಚು ಬರುತ್ತೆ. ಒಂದು ಕ್ವಿಂಟಲಿಂದ 1,000, 1,100 ಹೀಗೆಲ್ಲ ಸಿಗುತ್ತೆ. ಬೇರೆ ಬೆಳೆ ಬೆಳೀಲಿಕ್ಕೆ ಸರಿಯಾಗಿ ಮಳೆ ಆಗೋದಿಲ್ಲಲ್ಲ, ಹಾಗೆ ಇದು ಸ್ವಲ್ಪ ಕಮ್ಮಿ ಮಳೆ ಆದರೂ ಇದು ಬರುತ್ತೆ ಪೀಕು. ಬೇರೆ ಬೆಳೆ ಬರೋದಿಲ್ಲ, ಒಣಗಿ ಹೋಗುತ್ತೆ. ನಾವು ಒಂದು ಸ್ವಲ್ಪ ತಿನ್ನಲಿಕ್ಕೆ ಮತ್ತು ದನಕ್ಕೆ ಕುಚಲಿ ಇಡಲಿಕ್ಕೆ ಅದಕ್ಕೆ ಇದಕ್ಕೆ ಇಟ್ಕೊಂಡು ಮತ್ತು ಮಾರಾಟ ಮಾಡೋದು ನಾವು. ರೇಟ್ ಸಾಕಾಗೋದಿಲ್ಲ ರೀ, ಏನು ಮಾಡೋದು? ಮತ್ತು ನಾವು ಬೆಳೆದು ಅದೇ ಮಾಡೋದು ಅದೇ ಅಂದರೆ ನಾವು ಸಿಗಲಿಕ್ಕೂ ಮಾಡಬೇಕು, ಸಿಕ್ಕರೂ ಮಾಡಬೇಕು. ನಾವು ಇದೇ ಮಾಡೋದು ಬಿಸ್ನೆಸ್. ಬರವನ್ನ ತಡೆದುಕೊಂಡು ಬೆಳೆಯಬಲ್ಲಂಥ ಇಂತಹ ಸಿರಿಧಾನ್ಯಗಳನ್ನು ಏಕಬೆಳೆಯಾಗಿಯೂ ಅಥವಾ ಅಂತರ ಬೆಳೆಯಾಗಿಯಾದರೂ ಬೆಳೆಯಬಹುದಾಗಿದೆ. ಇವುಗಳಿಂದ ಪೌಷ್ಟಿಕ ಆಹಾರ ದೊರೆಯುವುದು ಮಾತ್ರವಲ್ಲದೆ ಜಾನುವಾರುಗಳಿಗೆ ಉತ್ತಮ ಗುಣಮಟ್ಟದ ಆಹಾರ ದೊರೆತು ಮೇವಿನ ಕೊರತೆಯನ್ನು ಸಹ ನೀಗಿಸಿಕೊಂಡಂತಾಗುತ್ತದೆ. ಇಂತಹ ಕಿರುಧಾನ್ಯದ ಬೆಳೆಗಳಿಗೆ ಉತ್ತಮ ಧಾರಣೆ ದೊರೆತರೆ ಇವುಗಳನ್ನು ಬೆಳೆಯಲು ರೈತರಿಗೆ ಉತ್ತೇಜನ ಸಿಗುವುದು ಮಾತ್ರವಲ್ಲದೆ ಸಾರ್ವಜನಿಕರಿಗೆ ಪೌಷ್ಟಿಕಾಂಶ ಭದ್ರತೆಯನ್ನು ಒದಗಿಸಿದಂತಾಗುತ್ತದೆ. ಒಂದು 1,500-1,600 ಕ್ವಿಂಟಲಿಂದ ಸಿಕ್ಕರೆ ನಮಗೆ ಒಂದು ಸ್ವಲ್ಪ ಲಾಭ ತಟ್ಟುತ್ತೆ. ಇಲ್ಲಿ ಲಾಭ ತಟ್ಟೋದಿಲ್ಲ. ಕೇವಲ ಲಾಭದ ದೃಷ್ಟಿಯನ್ನಷ್ಟೇ ಗಮನದಲ್ಲಿಟ್ಟುಕೊಳ್ಳದೆ ಲಭ್ಯವಿರುವ ಜಮೀನಿನಲ್ಲಿ ಅಲ್ಪ ಪ್ರದೇಶದಲ್ಲಾದರೂ ಇಂತಹ ಪೌಷ್ಟಿಕ ಆಹಾರ ಬೆಳೆಗಳನ್ನು ಬೆಳೆದುಕೊಳ್ಳುವುದು ಇಂದಿನ ಅಗತ್ಯವಾಗಿದೆ.